ಮುಖ್ಯಮಂತ್ರಿಯವರು ಮೌನ ವಹಿಸಿದ್ದಾರೆ. ಬಹುಶಃ ಯಾರೋ ಅವರು ಮೌನವಾಗಿರುವಂತೆ ಮಾಟ ಮಂತ್ರ ಮಾಡಿಸಿದ್ರೇನೋ ಎಂಬ ಮಟ್ಟಿಗೆ ಸಿದ್ದರಾಮಯ್ಯನವರ ಆಪ್ತರು ಬಂದು ನಿಂತಿದ್ದಾರೆ. ಕೆ.ಎನ್. ರಾಜಣ್ಣ ಅವರು ಹೇಳಿದಂತಹ ಮಾತಿದು. ಇತ್ತೀಚೆಗಷ್ಟೇ ಅವರು 2 ಬಾರಿ ಮುಖ್ಯಮಂತ್ರಿಯವರ ಮೌನದ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದರು. ಒಂದು, ಮುಖ್ಯಮಂತ್ರಿಯವರು ಅಸಹಾಯಕರಾದಂತೆ ಕಾಣ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದರು. ಹಾಗೆಯೇ ಎರಡನೇದು, ಮುಖ್ಯಮಂತ್ರಿಯವರು ಮೌನವಾಗಿರೋದಕ್ಕೆ ಮಾಟ ಮಂತ್ರ ಮಾಡಿಸಿದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಇದರೆಲ್ಲದರ ಅರ್ಥ ಇಷ್ಟೇ ಇದ್ದಿತ್ತು. ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಯಾವುದೇ ಬಹಿರಂಗ ಹೇಳಿಕೆಯನ್ನು ಕೊಡದೇ ಇರುವಂಥದ್ರಿಂದಾಗಿ ಅವರ ಆಪ್ತರು ಅಸಮಾಧಾನಗೊಂಡಿದ್ದಾರೆ ಮತ್ತು ಅವರ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಆಗಿತ್ತು. ಈ ಕಾರಣಕ್ಕಾಗಿಯೋ ಏನೋ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿನೇ ಅವರ ಆಪ್ತ ಸಚಿವರುಗಳ ಒಂದು ಸಭೆ ನಡೆದಿದೆ. ರಾತ್ರಿ ನಡೆದಂತಹ ಸಭೆ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಸಿದ್ದರಾಮಯ್ಯನವರ ಮೌನದ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆಯಾಗಿದೆ. ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರ ಮೌನದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುಂಚಿತವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕಂಪನ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನದ್ದೊಂದು ಬಹಿರಂಗ ಸಮರಕ್ಕೆ ಬೇಕಾದಂತಹ ತಾಲೀಮು ಶುರುವಾಗಿದೆ. ಕಾಂಗ್ರೆಸ್ಸಿಗರ ನಡುವೆ ಮತ್ತೊಂದು ತಾಲೀಮು ನಡೀತಾ ಇದೆ. ಸಿಎಂ ನೇತೃತ್ವದಲ್ಲಿ ಆಪ್ತ ಸಚಿವರ ಮೆಗಾ ಮೀಟಿಂಗ್ ನಡೆದಿದೆ. ಇದು ನಿಜಕ್ಕೂ ಕೂಡ ಮೆಗಾ ಮೀಟಿಂಗ್. ಯಾಕಂದ್ರೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಹತ್ರ 3 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಮೇ 4ರ ಬಳಿಕ ಬದಲಾವಣೆಯ ಸುಳಿವು ಕೂಡ ಇದರಲ್ಲಿ ಅಡಗಿದೆಯೇ? ಬದಲಾವಣೆ ಅನ್ನುವಂಥದ್ದು ಕೇವಲ ಮುಖ್ಯಮಂತ್ರಿ ಬದಲಾವಣೆ ಅಂತಲೇ ಅರ್ಥೈಸಬೇಕಾಗಿಲ್ಲ. ಬದಲಾವಣೆ ಅನ್ನುವಂಥದ್ದು ಸಂಪುಟ ಪುನರ್ರಚನೆಯ ವಿಚಾರದಲ್ಲೂ ಇರಬಹುದು, ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲೂ ಇರಬಹುದು, ಮುಖ್ಯಮಂತ್ರಿ ವಿಚಾರದಲ್ಲೂ ಇರಬಹುದು, ಉಪಮುಖ್ಯಮಂತ್ರಿ ವಿಚಾರದಲ್ಲೂ ಇರಬಹುದು. ಒಟ್ಟಿನಲ್ಲಿ ಮೇ 4ರ ಬಳಿಕ ಬದಲಾವಣೆಯ ಸುಳಿವು ಈ ಒಂದು ಸಭೆಯ ಸುತ್ತಲೂ ಕೂಡ ಗೋಚರಿಸ್ತಾ ಇರುವಂಥದ್ದು. ಹಾಗಾದ್ರೆ ಈ ಮೆಗಾ ಮೀಟಿಂಗ್ನ ಅಜೆಂಡಾ ಏನಿತ್ತು ಅದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ನಡೆದಂತಹ ಮೆಗಾ ಮೀಟಿಂಗ್, ಆ ಮೆಗಾ ಮೀಟಿಂಗ್ನಲ್ಲಿ ಭಾಗಿಯಾದಂತಹ ಸದಸ್ಯರುಗಳು ನೋಡಿ, ಇದರಲ್ಲಿ 6 ಮಂದಿ ಸಚಿವರುಗಳು ಮತ್ತು ಒಬ್ಬರು ಮಾಜಿ ಸಚಿವ, ಮುಖ್ಯಮಂತ್ರಿಯವರ ನೇತೃತ್ವ, ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು, ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು, ಕೆ.ಎನ್. ರಾಜಣ್ಣ ಮಾಜಿ ಸಚಿವ, ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ. ಇವರೆಲ್ಲರೂ ಕೂಡ ಕುಳಿತು ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ನಡೆದಿದೆ. ಯಾವ ವಿಚಾರದ ಬಗ್ಗೆ ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಹೊರಬೀಳ್ತಾ ಇದೆ. ಮೊದಲನೇದು ಸಿಎಂ ಕುರ್ಚಿ ಕಚ್ಚಾಟ. ಸಿಎಂ ಕುರ್ಚಿ ಕಚ್ಚಾಟದ ಬಗ್ಗೆಯೂ ಕೂಡ ಅದು ಬಹುಶಃ ಕಾಂಗ್ರೆಸ್ನವರ ಇತ್ತೀಚಿನ ಎಲ್ಲ ಸಭೆಗಳ ಮೇನ್ ಅಜೆಂಡಾ ಆಗ್ತಾ ಇರುವಂಥದ್ದು ಇದೆ. ಈ ವಿಚಾರದಲ್ಲಿ ತಮ್ಮ ನಿಲುವುಗಳು ಏನಿರಬೇಕು, ಇದು ನೇರವಾಗಿ ಚರ್ಚೆ ಆಗಬಹುದು ಅಥವಾ ಪರೋಕ್ಷವಾಗಿಯೂ ಕೂಡ ಚರ್ಚೆ ಆಗಬಹುದು. ಆದರೆ ಇದೊಂದು ಅಜೆಂಡಾ ಅಂತೂ ಈ ಸಭೆಗಳಲ್ಲಿ ಬಹಳ ಮುಖ್ಯವಾಗಿ ಗೋಚರಿಸ್ತಾ ಇದೆ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಅಧ್ಯಕ್ಷರ ಬದಲಾವಣೆಯ ಸಾಧ್ಯತೆಯ ಬಗ್ಗೆ. 6 ವರ್ಷಗಳಿಂದ ಒಬ್ಬರು ಅಧ್ಯಕ್ಷರಾಗಿ ಇದ್ದಾರೆ. ಹಿಂದೆ 8 ವರ್ಷಗಳ ಕಾಲ ಒಬ್ಬರು ಅಧ್ಯಕ್ಷರಾಗಿದ್ದರು. ಈಗಿನ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು 6 ವರ್ಷಗಳಿಂದ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅದರ ಬಗ್ಗೆಯೂ ಕೂಡ ಚರ್ಚೆ ನಡೀತಿದೆ. ಜೊತೆಗೆ ಸಂಪುಟ ಪುನಾರಚನೆಯ ಸಾಧ್ಯತೆಗಳು, ರಾಜ್ಯದಲ್ಲಿ ಸಚಿವ ಸಂಪುಟವನ್ನು ಪುನಾರಚನೆ ಮಾಡಬೇಕು ಅನ್ನುವಂತಹ ಕೂಗು ಬಹಳ ದೊಡ್ಡದಾಗಿದೆ, ಜೋರಾಗಿದೆ ಕಾಂಗ್ರೆಸ್ನ ಒಳಗಡೆ. ವಿಶೇಷವಾಗಿ ಶಾಸಕರಿಂದ ಈ ಒತ್ತಾಯ ಇದೆ. ಹಾಗೆಯೇ ಬೈ ಎಲೆಕ್ಷನ್ ವಿಚಾರದಲ್ಲಿ ಮುಸಲ್ಮಾನರ ಮುನಿಸಿನ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಚರ್ಚಿಸಲಾಗಿದೆ. ಅದರಲ್ಲಿ ಜಮೀರ್ ಅವರು ಕೂಡ ಇದ್ರು. ಅಲ್ಪಸಂಖ್ಯಾತರಿಗೆ ನೋವಾಗಿದೆ ಅನ್ನುವಂತ ಹೇಳ್ತಾ ಮೊನ್ನೆಯಿಂದಲೂ ಕೂಡ ಇದರ ಬಗ್ಗೆ ಸಂಧಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು. ಹೀಗಾಗಿ ಬೈ ಎಲೆಕ್ಷನ್ನಲ್ಲಿ ಮುಸಲ್ಮಾನರ ಮುನಿಸಿನ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮೌನ ನಡೆಯ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಅಂತ. ಇದು ಕಾಂಗ್ರೆಸ್ನ ಉನ್ನತ ಮೂಲಗಳು ಹೇಳ್ತಾ ಇರುವಂತಹ ಮಾಹಿತಿ. ಸಿದ್ದರಾಮಯ್ಯನವರ ಮೌನ ನಡೆಯ ಬಗ್ಗೆಯೂ ಕೂಡ ರಾಜಣ್ಣನವರು ಬಹುಶಃ ಅಲ್ಲೂ ಕೂಡ ಹೇಳಿದ್ದಾರೋ ಏನೋ, ನಿಮ್ಗೇನಾದ್ರೂ ಮಾಟ ಮಂತ್ರ ಮಾಡಿಸಿದಾರಾ, ನೀವು ಇಷ್ಟೊಂದು ಮೌನವಾಗಿದ್ದರೆ ಹೇಗೆ ಅಂತೇಳಿ ಅವರು ಕೂಡ ಪ್ರಶ್ನಿಸಿರಲೂಬಹುದು. ಯಾಕಂದರೆ ಅವರೇ ಮೊನ್ನೆ ಹೇಳ್ತಾ ಇದ್ರು, ನಾನು ತನಿಖೆ ನಡೆಸ್ತೀನಿ ಇದರ ಬಗ್ಗೆ ಅಂತೇಳಿ. ಹೀಗೆ ತನಿಖೆ ನಡೆಸ್ತಾ ಇರೋ ಕಾರಣಕ್ಕಾಗಿ ಅವರು ಕೂಡ ಸಿದ್ದರಾಮಯ್ಯನವ್ರನ್ನೂ ಕೂಡ ಪ್ರಶ್ನಿಸಿರಬಹುದು. ಸಿದ್ದರಾಮಯ್ಯನವರ ಮೌನ ನಡೆಯ ಬಗ್ಗೆಯೂ ಕೂಡ ಇಲ್ಲಿ
ಚರ್ಚೆಗಳು ಆಗಿದ್ದಾವೆ, ಈ ಅಜೆಂಡಾದ ಭಾಗವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ DK ಶಿ ಓಟಕ್ಕೆ ಬ್ರೇಕ್ ಹಾಕೋದ್ರ ಬಗ್ಗೆಯೂ ಏನಾದರೂ ಚರ್ಚೆ ನಡೆದಿದೆಯಾ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಯಾಕಂದರೆ ಬಹಿರಂಗವಾಗಿ ಬರ್ತಾ ಇರುವಂತಹ ಹೇಳಿಕೆಗಳನ್ನು ಗಮನಿಸಿದಾಗ ಇತ್ತೀಚೆಗೆ ಇಬ್ಬರ ವಿರುದ್ಧ ಕೈಗೊಂಡಿರುವಂತಹ ಕ್ರಮದಲ್ಲಿ ಒಬ್ಬರನ್ನ ಸಿದ್ದರಾಮಯ್ಯನವರೇ ವಜಾಗೊಳಿಸಿದ್ರು ಕೂಡ ಮತ್ತೊಬ್ಬರ ವಿರುದ್ಧದ ಕ್ರಮದಲ್ಲಿ ಅವ್ರನ್ನ ಅಮಾನತು ಮಾಡುವಂತಹ ಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದಂಥದ್ದು KPCC ಅಧ್ಯಕ್ಷರು. ಹೀಗಾಗಿ ಮೌನ ಮುರಿಯೋದಕ್ಕಾಗಿ ನಡೆಸಿರುವಂತಹ ಸಭೆ ಅಂತ ಇದು ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುದೀರ್ಘ 3 ಗಂಟೆಗಳ ಕಾಲ ಖಾಸಗಿ ಸಭೆಯೊಂದು ನಡೆದಿದೆ. ಈ ಸಭೆಯಲ್ಲಿ ಕಾಂಗ್ರೆಸ್ನೊಳಗಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿದೆ. ರಾಜಕಾರಣಿಗಳು ಕುಳಿತಾಗ ಸಹಜವಾಗಿಯೇ ರಾಜಕೀಯದ ಬಗ್ಗೆ ಚರ್ಚೆ ನಡೆಯುತ್ತೆ. ಅದೇ ಈ 3 ಗಂಟೆ ಚರ್ಚೆಯಲ್ಲಿ ಬಹುಪಾಲು ಚರ್ಚೆ ಕ್ರಿಕೆಟ್ ಬಗ್ಗೆಯೂ ಕೂಡ ನಡೆದಿದೆ ಅಂತ ಹೇಳಿದರೆ ಅದು ಅವರ ಇಂಟ್ರೆಸ್ಟ್. ಯಾಕಂದರೆ ಕ್ರಿಕೆಟ್ ಅವರ ಇಂಟ್ರೆಸ್ಟ್ ಇರುತ್ತೆ. ಈಗ IPL ನಡೀತಾ ಇರೋದಕ್ಕೆ ಅದರ ಬಗ್ಗೆ ಕೂಡ ಚರ್ಚೆಗಳಾಗಿರ್ಬೋದು. ಎಲ್ಲವನ್ನೂ ಕೂಡ ಭಾಳ ಸೀರಿಯಸ್ ಆಗಿ ಬಂದು ಕೂತ್ಕೊಂಡು ಚರ್ಚೆ ನಡೆಸ್ತಾ ಇರೋದಿಲ್ಲ, ಅಲ್ಲೂ ಒಂದಿಷ್ಟು ಹರಟೆ ಇದ್ದೇ ಇರುತ್ತೆ. ಕಾಂಗ್ರೆಸ್ನಲ್ಲಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಸರಿಯಲ್ಲ ಅನ್ನೋದರ ಬಗ್ಗೆ ಸಚಿವರುಗಳು ತಮ್ಮ ಅಸಮಾಧಾನವನ್ನು, ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಸರಿಯಲ್ಲ. ಹಿರಿಯರ ಅನುಭವಗಳಿಗೆ ವಿರುದ್ಧವಾಗಿ ಕೆಲವರಿಂದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಹಿರಿಯರು ಪಕ್ಷದಲ್ಲಿ 30-40 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂಥವರು, ಅಂಥವ್ರ ಅನುಭವಗಳು ಇದ್ದರೂ ಕೂಡ ಅವರ ವಿರುದ್ಧವಾಗಿ ಕೆಲವರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ CM ಮೌನದ ಬಗ್ಗೆಯೂ ಕೂಡ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದೆ. ಎಲ್ಲ ಏಕಪಕ್ಷೀಯ ನಿರ್ಧಾರಗಳು ಪಕ್ಷದೊಳಗೆ ನಡೀತಾ ಇದ್ರೆ ಮುಖ್ಯಮಂತ್ರಿಯವರು ಮೌನವಾಗಿ ಕುಳಿತರೆ ಹೇಗೆ ಅನ್ನೋದರ ಬಗ್ಗೆ ಅವರ ಆಪ್ತರು ಮುಖ್ಯಮಂತ್ರಿಯವರನ್ನ ಕೇಳಿದ್ದಾರೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇರುವಂತಹ ನಾಯಕರುಗಳು. ಹಾಗಾಗಿ ಅವ್ರಿಗೆ ಅವರದೇ ಆದಂತಹ ಜವಾಬ್ದಾರಿಗಳಿರ್ತವೆ. ಆ ಕಾರಣಕ್ಕೆ ಅವರು ಕೇಳಿದ್ದಾರೆ. CM ಮೌನದ ಬಗ್ಗೆ ಆಪ್ತರಲ್ಲಿರುವಂತಹ ಅನುಮಾನಗಳ ಬಗ್ಗೆಯೂ ಕೂಡ ಪ್ರಶ್ನಿಸಲಾಗಿದೆ. ಅಂದರೆ ನಿಮ್ಮ ಮೌನಕ್ಕೆ ಏನಾದರೂ ಮಾಟ ಮಂತ್ರ ಮಾಡಿಸಿದ್ರಾ ಅಥವಾ ಏನಾಗಿದೆ ನಿಮಗೆ? ಯಾವ ಕಾರಣಕ್ಕೆ ನೀವು ಮಾತನಾಡ್ತಾ ಇಲ್ಲ, ಬಹಿರಂಗವಾಗಿ ಯಾಕೆ ಹೇಳ್ತಾ ಇಲ್ಲ? ಅಡ್ಜಸ್ಟ್ಮೆಂಟು ಮಾತು ಕೂಡ ಈಗಾಗಲೇ ಬಹಿರಂಗವಾಗಿ ಬಂದಿದೆ. ಹಾಗೇನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ನಿಮ್ಮಲ್ಲಿ? ಯಾವ ಕಾರಣಕ್ಕೆ ನೀವು ಮೌನವಾಗಿದ್ದೀರಿ ಅನ್ನುವಂಥದ್ದನ್ನು ಪ್ರಶ್ನಿಸುವ ಕೆಲಸವೂ ಕೂಡ ಅವರದೇ ಸಚಿವರ ನಡುವೆ ನಡೆದಿದೆ. CM ಮೌನವಾಗಿದ್ದರೆ ಪಕ್ಷದ ಹಿರಿಯ ನಾಯಕರ ಅಸ್ತಿತ್ವಕ್ಕೂ ಕೂಡ ಕುತ್ತು ಬರಬಹುದು. ಮುಖ್ಯಮಂತ್ರಿಯವರು ಒಂದು ವೇಳೆ ಇದೇ ರೀತಿಯ ಮೌನವಾಗಿ ಇದ್ರೆ ಪಕ್ಷದಲ್ಲಿರುವ ಹಿರಿಯ ಸಚಿವರುಗಳ ಅಸ್ತಿತ್ವಕ್ಕೂ, ಯಾಕಂದ್ರೆ ಒಬ್ರು ಸಚಿವರು ಈ ಸಭೆಯಲ್ಲಿ ಭಾಗಿಯಾದಂಥವರು ಜಮೀರ್ ಅಹಮದ್ ಖಾನ್, ಅವರ ಅಸ್ತಿತ್ವಕ್ಕೇನೆ ಈಗ ತೂಗುಗತಿ ಇದ್ದೇ ಇದೆ. ಹೀಗಾಗಿ ನೀವು ಮೌನವಾಗಿದ್ರಿ ಅಂತ ಹೇಳಿದ್ರೆ ಪಕ್ಷದ ಹಿರಿಯ ನಾಯಕರ ಅಸ್ತಿತ್ವಕ್ಕೂ ಕೂಡ ಕುತ್ತು ಬರಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. 2028ರ ಚುನಾವಣೆಯ ಮೇಲೆ ಇದರಿಂದಾಗಿ ಪ್ರತಿಕೂಲ ಪರಿಣಾಮಗಳು ಎದುರಾಗಬಹುದು. 2028ರ ಚುನಾವಣೆಯ ಮೇಲೆ ಎಲ್ಲ ಬೆಳವಣಿಗೆಗಳಿಂದಾಗಿ ಪ್ರತಿಕೂಲ ಪರಿಣಾಮ ಆಗಬಹುದು. ಯಾಕಂದ್ರೆ ಸಮುದಾಯಗಳು ಸಿಟ್ಟಾದ್ರೆ, ಸಮುದಾಯಗಳು ಮುನಿಸ್ಕೊಂಡ್ರೆ ಪಕ್ಷದ ವಿಚಾರದಲ್ಲಿ ಆಗ ಮತ ಬ್ಯಾಂಕ್ ಛಿದ್ರ ಆಗುತ್ತೆ. 2018ರಲ್ಲಿ ಕಾಂಗ್ರೆಸ್ ಅನುಭವಿಸಿದ್ದು ಇದನ್ನೇ. ಅವತ್ತು ಕೂಡ ಸಿದ್ದರಾಮಯ್ಯನವರು ಬಲವಾಗಿ ನಂಬಿಕೊಂಡಿದ್ದಂತಹ ಅಹಿಂದ ಮತ ಬ್ಯಾಂಕ್ ಛಿದ್ರಗೊಂಡಿತ್ತು. ವಿಶೇಷವಾಗಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಛಿದ್ರಗೊಂಡಿತ್ತು. ಅದು ಕಾಂಗ್ರೆಸ್ನ ತೀವ್ರ ಹಿನ್ನಡೆಗೆ ಕಾರಣ ಆಯಿತು. ಈ ಕಾರಣಕ್ಕಾಗಿಯೇ ಈ ವಿಚಾರದಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಸಚಿವರುಗಳು ಮುಖ್ಯಮಂತ್ರಿಯವರಿಗೂ ಕೂಡ ತಲುಪಿಸಿದ್ದಾರೆ. ಪಕ್ಷದ ಬೆಳವಣಿಗೆಗಳ ಬಗ್ಗೆ CM ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕೇವಲ ಪಕ್ಷದ ಅಧ್ಯಕ್ಷರಿಗೆ ಮಾತ್ರ ಸೀಮಿತ ಅಲ್ಲ, ಅದರಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ನಿಮ್ಮ ಜವಾಬ್ದಾರಿಯೂ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಮೌನದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ ಸಚಿವರುಗಳು ನೇರವಾಗಿ ತಮ್ಮ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಏಕಪಕ್ಷೀಯ ನಡೆಗೆ ಫುಲ್ ಸ್ಟಾಪ್ ಹಾಕಬೇಕಾದ ಅನಿವಾರ್ಯತೆ ಬಗ್ಗೆಯೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದನ್ನ ಇಷ್ಟೆಲ್ಲ ಸುತ್ತಿ ಬಳಸಿ ಹೇಳುವಂಥದ್ದು ಏನಿಲ್ಲ. ಇದರಲ್ಲಿ ಇರುವಂಥದ್ದು ಸಿಂಪಲ್ ಆಗಿ ಏನಂತ ಹೇಳಿದ್ರೆ, ಶಿವಕುಮಾರ್ ಅವರ ನಡೆಗಳಿಗೆ ನೀವು ಕಡಿವಾಣ ಹಾಕಬೇಕು ಅನ್ನುವಂತಹ ರೀತಿಯಲ್ಲಿನೇ ಇವರ ಒಂದು ಸಂದೇಶ ರವಾನೆ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಈ ಸಭೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ತೋರಿಸಿ. ಸೇರಿದ್ದು ನಿಜ. ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋದ್ರಲ್ಲಿ ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟರ್ ಎಲ್ಲ ಇನ್ನು ನೋಡ್ಬೇಕು 4 ನಂತರ ಏನಾಗ್ತೈತೆ ಏನು ಹೇಳ್ತಾರೆ ಗೊತ್ತಿಲ್ಲಲ್ಲ.
ಏನೋ ಅದ್ರಾಗ ಅರ್ಧ ಕ್ರಿಕೆಟ್ ನೋಡಿದ್ದಾರೆ ಅದರಲ್ಲಿ, ಅರ್ಧ ಕ್ರಿಕೆಟ್ ಐತೆ ಅದರಲ್ಲಿ. ಎಸ್, ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಹೇಳಿದ್ದೀವಿ ಅವ್ರಿಗೆ. ಎಲ್ಲರೂ ಹೇಳಿದ್ರು, ನಾವು ಅಷ್ಟೇ, ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ಸಿಎಂ ಮೌನ ಇದೆಲ್ಲದಕ್ಕೂ ಕಾರಣವಾಗಿದೆ ಸರ್. ಒಂದು ಡೈರೆಕ್ಷನ್ ಕೊಟ್ಟಿದ್ರೆ ಇಷ್ಟೆಲ್ಲ ರಾಜಾಂತ ಆಗ್ತಿರ್ಲಿಲ್ಲ. ಅಲ್ಲ, ನಿನ್ನೆ ಅವರೆಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವು ಮಧ್ಯಸ್ಥಿಕೆ ವಹಿಸಬೇಕು, ಇಂದ ಸ್ಟಾಪ್ ಮಾಡಬೇಕು ಅಂತ ನಿನ್ನೆ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ. ಅಲ್ಲ, 5ನೇ ತಾರೀಕಂತಿ ಆಗಲೇಬೇಕು, ಯಾಕೆ ಮಂತ್ರಿ ಮಂಡಲ ವಿಸ್ತರಣೆ ಆಗಲೇಬೇಕಲ್ಲ, ಭಾಳ ದೊಡ್ಡ ಇದ್ದೇ ಇದೆ ಅದು ಚರ್ಚೆ ಆಗಬೇಕು. ಈಗ ನೀಡೋದು ಗೊಂದಲ, ಬ್ರೇಕ್ ಹಾಕಬೇಕು, ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ, ಎಲ್ಲ ಸುಮಾರು ಇದೆ. ನೀವು ಹೇಳಿದಂಗೆ ಅದು ರಿಸಲ್ಟ್ ಆದಮೇಲೆ ಅದಕ್ಕೂ ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಈಗ ಇಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶ ಅಂತೂ ಇದೆ, ನೀವು ಮಧ್ಯಸ್ಥಿಕೆ ವಹಿಸಬೇಕು, ನೀವು ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಅಂದರೆ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿದರೆ, ಮಧ್ಯ ಯಾವಾಗ ಪ್ರವೇಶ ಮಾಡಬೇಕಾಗುತ್ತೆ? ಯಾರೋ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ಕೈಗೊಂಡಾಗ ಮಾತ್ರ ಮಧ್ಯಪ್ರವೇಶ ಆಗಬೇಕಾಗುತ್ತೆ ಒಂದು ಪಕ್ಷದಲ್ಲಿ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ಶಿವಕುಮಾರ್ ಅವರ ಕಡೆಯಿಂದ ಇಲ್ಲಿ ಏಕಪಕ್ಷೀಯ ನಿರ್ಧಾರ ಆಗ್ತಾ ಇದೆ ಅನ್ನುವಂಥದ್ದು ಸಚಿವರುಗಳಲ್ಲಿರುವ ಅಭಿಪ್ರಾಯ ಅನ್ನೋದಕ್ಕೆ ಅನುಮಾನಗಳು ಇಲ್ಲ. ಹಾಗೆಯೇ ಇಷ್ಟೆಲ್ಲ ಆದಮೇಲೆ ಸಾಹುಕಾರ್ ಭೇಟಿಯಾಗಿದ್ದಾರೆ ಜಮೀರ್ ಅವರು. ಇವತ್ತು ರಾತ್ರಿ ಮೆಗಾ ಮೀಟಿಂಗ್ ನಂತರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಇಬ್ಬರ ನಡುವೆ ಮಾತುಕತೆ ನಡೆದಿದೆ. ಉಲೇಮಾಗಳ ಸವಾಲಿನ ಬೆನ್ನಲ್ಲೇ ಸತೀಶ್ ಜಮೀರ್ ಅವರ ಸಭೆಯೂ ಕೂಡ ನಡೆದಿದೆ. ಉಲೇಮಾಗಳು ಹೇಳಿರುವಂತಹ ಮಾತು, ಮುಸ್ಲಿಂ ಮುಖಂಡರುಗಳು ಹೇಳಿರುವಂತಹ ಮಾತು. ಮುಸ್ಲಿಂ ಮುಖಂಡರೊಬ್ಬರು ಹೇಳಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟ್ರಿಪಲ್ ತಲಾಖನ್ನು ಕೊಡಬೇಕಾಗತ್ತೆ ಅಂತೇಳಿ, ನೀವೇನಾದರೂ ಕ್ರಮ ಕೈಗೊಳ್ಳದೇ ಇದ್ರೆ ಅಂತೇಳಿ. ನಾಳೆ ಧರ್ಮಗುರುಗಳೊಂದಿಗೆ ಜಮೀರ್ ಪ್ರತ್ಯೇಕ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಯಾವ ಧರ್ಮಗುರುಗಳು ಬಹಿರಂಗವಾಗಿ ಹೇಳ್ತಾ ಇದ್ದಾರೋ ಅವರ ಬಗ್ಗೆ, ಅವರ ಜೊತೆಗೆ ಸಭೆ ನಡೆಸಬಹುದು. ಇದು ತೊಟ್ಟಿಲು ತೂಗುವ ಕೆಲಸವು, ಚಿವುಟುವ ಕೆಲಸವು ನಾಳೆ ನಿರ್ಧಾರ ಆಗಲಿದೆ. ಆದರೆ ಸಭೆಯಲ್ಲಿ ಎಲ್ಲರ ಮನವೊಲಿಕೆಯ ಬಗ್ಗೆಯೂ ಕೂಡ ಮಾತುಕತೆಗಳು ನಡೀಬಹುದು. ಅಂದರೆ ಮುಸ್ಲಿಂ ಸಮುದಾಯದವರು ಜೊತೆಯಲ್ಲಿ ಇರಬೇಕು, ಕಾಂಗ್ರೆಸ್ ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ಈ ಎಲ್ಲ ಮಾತುಗಳನ್ನು ಬಹಿರಂಗವಾಗಿ ಹೇಳ್ಕೊಳ್ಬಹುದು. ಆಂತರಿಕವಾಗಿ ಏನು ಹೇಳ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಆದರೆ ಬಹಿರಂಗವಾಗಿ ಹಾಗೆ ಹೇಳಬಹುದು. ಜಮೀರ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಯಾರೂ ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರಾ? ಹೇಳ್ಬೇಕು ತಾನೆ, ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನ ಇರೋದು ಕಾಂಗ್ರೆಸ್ಸಲ್ಲಿ, ಅಲ್ಪಸಂಖ್ಯಾತ ಲೀಡರ್ ನಾನು ಒಬ್ಬನೇನಾ? ಭಾಳ ಜನ ಇದ್ದಾರೆ, 10 ಜನ MLAಗಳು ಇದ್ದೀವಿ, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದ್ರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದರು. ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕಡೆಗೆ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಆ ಕುಟುಂಬದವರಿಗೆ ಕೊಡಬೇಕಂತ ಆ ಪದ್ಧತಿ ಮುಂಚೆಯಿಂದ ಬಂದಿದೆ. ಈಗ ನಮ್ಮಲ್ಲೂ ಭಾಳ ಜನ ಮುಸ್ಲಿಮಲ್ಲಿ ನಮ್ಮ UT ಖಾದರ್ ಅವ್ರ ತಂದೆ ತಿರೋಗಿದ್ರು, ಅವ್ರು ಕೊಟ್ಟಿಲ್ವ, UT ಖಾದರಿಗೆ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ರ, ಆ ಥರ ಆವತ್ತಿಂದ ಪದ್ಧತಿ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ, ನಮ್ಮ ಕರ್ಸ್ ಕೇಳಿ ಕೊಡಬೇಕಾಗಿತ್ತಂತ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅವತ್ತಿಂದ ಪದ್ಧತಿ ಬಂದಿದ್ದ ಕಾರಣಕ್ಕೆ ಅಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಜನರಲ್ ಎಲೆಕ್ಷನ್ ನೋಡುವಂತ ಹೇಳಿದಾರಿಲ್ಲ. ಆಲ್ಮೋಸ್ಟು ನಮ್ಮ ಎಲ್ಲ ದೊಡ್ಡ ಗುರುಗಳಿಗೆ 4-5 ಜನಕ್ಕೆ ನಾನು ಮಾತಾಡಿದ್ದೀನಿ. ಅದೇನಿದೆ ಕೂತ್ಕೊಳ್ಳೋಣ, ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳುವ, ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ನಾಳೆ ಶುಕ್ರವಾರ ಕಳೀಲಿ ನಮಾಜ್ ಆಗಲಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗೆಹರಿಸ್ತೀವಿ. ಹೀಗೆ ಗುರುಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆ ನೋಟಿಸ್ ಇಲ್ಲದೆ ಕ್ರಮ ಹೇಗೆ ಅನ್ನುವಂಥ ಅಭಿಪ್ರಾಯದ ಬಗ್ಗೆ ಇನ್ನೂ ಕೂಡ ಅದೇ ಮುಂದುವರೆದಿದೆ. ಅಬ್ದುಲ್ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ವಿರುದ್ಧ ಕ್ರಮಕ್ಕೆ ಜಮೀರ್ ಅವರು ಅಸಮಾಧಾನವನ್ನು ಮುಂದುವರಿಸಿದ್ದಾರೆ. ನೋಟಿಸ್ ನೀಡಿಲ್ಲ, ಸ್ಪಷ್ಟನೆ ಕೇಳಿಲ್ಲ, ಏಕೈಕಿ ಕ್ರಮ ಕೈಗೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಉಳ್ಕೊಂಡಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ನಿಯಮ ಪಾಲನೆ ಮಾಡದೆ ಕ್ರಮ ಕೈಗೊಳ್ಳುವುದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಮತ್ತೆ ಮತ್ತೆ ಎತ್ತುತ್ತಾ ಇದ್ದಾರೆ. ಈ ಮೂಲಕ ಅಧ್ಯಕ್ಷರ ನಡೆಯ ಬಗ್ಗೆ, KPCC ಅಧ್ಯಕ್ಷರ ನಡೆಯ ಬಗ್ಗೆ ಕಾಂಗ್ರೆಸ್ನ ಸಚಿವರುಗಳಲ್ಲಿ ಅಸಮಾಧಾನ ಇರುವಂಥದ್ದು ಸ್ಪಷ್ಟ ಇದೆ. ಅದು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಈ ವಿಚಾರದಲ್ಲಿ ಜಮೀರ್ ಅವರು ಏನು ಹೇಳಿದ್ದಾರೆ ಅಂತ ಪಾರ್ಟಿ ಮಾಡಿದರೆ ಕ್ರಮ ತಗೊಳ್ಬೇಕು. ಅದಕ್ಕೆ ಪ್ರೊಸೀಜರ್ ಅಂತ ಇರ್ತದೆ. ಆ ಪ್ರೊಸೀಜರ್ ಫಾಲೋ ಮಾಡಬೇಕಂತ ನಮ್ದಿದು. ಏನು ನೋಟಿಸ್, ಅದೇ ತಾನೇ ಹೇಳ್ತಾರೆ. ನಾನು ನೋಟಿಸ್ ಕೊಡಬೇಕಾಗಿತ್ತು, ಅವ್ರು ರಿಪ್ಲೈ ತೊಗೊಳ್ಬೇಕಾಗಿತ್ತು. ಈ ಹಡಾವಳಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದಿಲ್ಲ. ಸತೀಶ್ ಸೌಕರ್ ಹೇಳಿದ್ದಾರೆ,
ನಾನು ಅದು ಹೇಳ್ತಾ ಇದ್ದೀನಿ. ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ, ದಿನೇಶ್ ಅವರು ಹೇಳಿದ್ದಾರೆ, ನಮ್ಮ ರಾಜಣ್ಣ ಅವರು ಹೇಳಿದ್ದಾರೆ, ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ. ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ನಮಗೆಲ್ಲ ಬೇಜಾರು. ಸರ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾರನ್ನ ಇಲ್ಲಿ ಒಂದು ನಿಮಿಷ, ನಾನಾದ್ರೂ ನಾನು ಆ್ಯಂಟಿ ಪಾರ್ಟಿ ಮಾಡಿದ್ರೆ ನನ್ನ ಮೇಲೂ ಕ್ರಮ ತೊಗೊಳ್ಬೇಕು. ಅಂದರೆ ಅದಕ್ಕೆ ಪ್ರೊಸೀಜರ್ ಇರ್ತದೆ. ಈಗ ಯಾರೂ ದೊಡ್ಡವನಿಲ್ಲ ಪಾರ್ಟಿದಲ್ಲಿ, ಪಾರ್ಟಿಗಿಂತ ದೊಡ್ಡವನು ಯಾವನೂ ಇಲ್ಲ. ನಾಟ್ ಇವನೇ ಜಮೀರ್ ಅಹಮದ್ ಖಾನ್ ಆಲ್ಸೋ. ಅದು ನಾನು ಮಾಡಿದ್ರು ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಕೊಡೋದು, ರಿಪ್ಲೈ ತಗೊಳ್ಳೋದು, ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಇನ್ನು ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಮುಸ್ಲಿಂ ನಾಯಕ ಅಬ್ದುಲ್ ರಜಾಕ್ ಅವರು ಒಂದು ಮಾತನ್ನು ಹೇಳಿದರು. ಕಾಂಗ್ರೆಸ್ಗೆ ನಾವು ಟ್ರಿಪಲ್ ತಲಾಖನ್ನು ಕೊಡಬೇಕಾಗತ್ತೆ ಅಂತ ಹೇಳಿ. ಅದಕ್ಕೆ ಇವತ್ತು ಜಮೀರ್ ಅವ್ರಿಗೆ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೂ ತೋರಿಸಿ. ಜಮೀರ್ ಅವ್ರು ಏನೇನು ಮಾಡಿದ್ದಾರೆ, ನಸೀರ್ ಅವ್ರು ಏನೇನು ಮಾಡಿದ್ದಾರೆ, ಜಬ್ಬಾರ್ ಅವ್ರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಎಲ್ಲ ನಿಮಗೆ ಗೊತ್ತಿಲ್ವಾ? ಇವತ್ತು ಹೇಳ್ದೆ ಕೇಳದೆ ನೀವು ಡೈರೆಕ್ಟ್ ಆಗಿ ಉಚ್ಚಾಟನೆ ಮಾಡಿಬಿಡ್ತೀರಾ ಅಂದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾ? ಇದು ಕೇವಲ ಸುದ್ದಿಗೋಷ್ಠಿ ಅಷ್ಟೇ. ಈ ಎರಡು ನಾಯಕರನ್ನ ಹಿಂಪಡಿಬೇಕು, ಅವ್ರ ಮೇಲೆ ಆದೇಶ ಆಗಿರೋದನ್ನ. ಮುಂದೆ ಯಾವುದಾದ್ರೂ ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, ಪ್ರತಿಭಟನೆ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಕ್ ಅನ್ನ ಕೊಡ್ತೀವಿ. ತಲಾಕ್ ತಲಾಕ್ ತಲಾಕ್, ಇದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಕೇವಲ ಮಾತಲ್ಲ, ಇದನ್ನ ಮಾಡಿ ತೋರಿಸ್ತೀವಿ. ಯಾರು ಆ ಥರ ಯಾರು ಹೇಳಿಲ್ಲ. ಅದು ನೋಡಿಲ್ಲ, ನಾನು ನೋಡಿಲ್ಲ. ಹೀಗೆ ಅವರು ನೋಡಿಲ್ಲ, ಕೇಳಿಲ್ಲ. ಯಾಕಂದರೆ ಅವ್ರಿಗೇನು ಬೇಕಿದೆ ಅಷ್ಟು ಮಾತ್ರ ನೋಡ್ತಾ ಇರ್ತಾರೆ ಬಹುಶಃ ರಾಜಕೀಯ ನಾಯಕರುಗಳು. ಹಾಗಾಗಿ ಇದನ್ನು ಅವರು ನೋಡಿಲ್ಲ ಅಂಥೇಳಿ ಜನ ನಂಬಬೇಕಾಗತ್ತೆ. ಅಂದರೆ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳ್ತಾ ಇರುವಂತಹ ಮಾತುಗಳು, ಅಂದರೆ ಹಿನ್ನೆಲೆಯಲ್ಲಿ ನಡೀತಿರುವಂತಹ ರಾಜಕೀಯ, ಇದೆಲ್ಲದರ ಬಗ್ಗೆ ಕೂಡ ಅನುಮಾನಗಳಿದ್ದೇ ಇದ್ದಾವೆ. ಆದರೆ ಸಿದ್ದರಾಮಯ್ಯನವರ ಮೌನ ಮುರಿಯುವಂಥ ಕಾರಣಕ್ಕಾಗಿ ಒಂದು ಸಭೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಮೌನ ಮುರಿತಾರ? ಅದು ಈಗಿರುವಂಥ ಎಲೆಕ್ಷನ್ ದಿನವೂ ಬಂಗಾಳದಲ್ಲಿ ಘರ್ಷಣೆ, ಬಿಜೆಪಿ ಅಭ್ಯರ್ಥಿಗಳೇ ಟಾರ್ಗೆಟ್ ಆದ್ರ ರಾಜಕೀಯ ಕಚ್ಚಾಟಕ್ಕೆ ಕೊನೆಯೇ ಇಲ್ವಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಬಂಗಾಳ ಬಡಿದಾಟ. ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಕ್ರಿಯೆಗಳಿಗೂ ಮತ್ತು ನೆತ್ತರಿಗೂ ಹತ್ತಿರದ ಸಂಬಂಧ ಇರುವಂಥದ್ದಕ್ಕೆ ದಶಕಗಳ ಉದಾಹರಣೆಗಳು ಇದ್ದೇ ಇದ್ದಾವೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮತದಾನ ನಡೀತಾ ಇದೆ. ಮತದಾನದ ಸಂದರ್ಭದಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆಗಳು ಕಡಿಮೆಯಾಗಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಶಾಂತಿಯುತ ಮತದಾನ ಅನ್ನುವಂಥ ರಿಪೋರ್ಟ್ಗಳನ್ನು ನಾವು ಪ್ರತಿ ಬಾರಿ ಚುನಾವಣೆಗಳು ಮುಗಿದಾಗ ಕೇಳ್ತಾ ಇರ್ತೀವಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹಾಗಿಲ್ಲ. ಅಲ್ಲಿ ಮತದಾನದ ದಿನವೂ ಕೂಡ ತೋಳ್ಬಲದ ಪ್ರದರ್ಶನಗಳು ನಡೆದಿದ್ದಾವೆ. ಯಾವ ಸ್ವರೂಪದಲ್ಲಿ ತೋಳ್ಬಲ ಅಂತ ಹೇಳಿದರೆ, ಬಿಜೆಪಿ ಅಭ್ಯರ್ಥಿ ಮತಗಟ್ಟೆಯ ವಿಸಿಟ್ಗೆ ಬಂದರೆ ಅಲ್ಲಿ TMC ಕಾರ್ಯಕರ್ತರು ಅವ್ರನ್ನ ಓಡಿಸಿದ್ದಾರೆ, ಹೊಡೆದಿದ್ದಾರೆ, ಒಬ್ಬರ ಕಾರ್ಗೆ ಡ್ಯಾಮೇಜ್ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಕಚ್ಚಾ ಬಾಂಬ್ ಎಸೆದಿದ್ದಾರೆ, ಗಲಾಟೆಗಳಾಗಿದ್ದಾವೆ, ಲಾಠಿ ಚಾರ್ಜ್ ಮಾಡುವಂತಹ ಹಂತಕ್ಕೂ ಕೂಡ ತಲುಪಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮತದಾನ, ರಾಜಕೀಯದ ಸಂಘರ್ಷ ಇವತ್ತು ಕೂಡ ಮುಂದುವರೆದಿದೆ. ಮೊದಲ ಹಂತದ ಮತದಾನ ಇವತ್ತು ನಡೀತಾ ಇದೆ. ಆದರೆ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಹೇಗಿದೆ ಅಂದರೆ ಅದು ರಾಜಕೀಯದ ಸಂಘರ್ಷ. ಬಿಜೆಪಿ, TMC, AUJP ಕಾರ್ಯಕರ್ತರು, ನಾಯಕರುಗಳ ನಡುವೆ ರಂಪಾಟ ನಡೆದಿದೆ. ಮತದಾನದ ದಿನವೂ ಹೊಡೆದಾಟ, ಬಡಿದಾಟ ಆಗಿದೆ. ಇದಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಡೆ ಮತದಾನ ಅನ್ನುವಂಥದ್ದು ಅತ್ಯಂತ ಶಾಂತಿಯುತವಾಗಿ ನಡೆಯಬೇಕು. ಯಾಕಂದರೆ ಮತದಾನ ಜನರಿಗಿರುವಂತಹ ಹಕ್ಕು. ಆದರೆ ಇಲ್ಲಿ ಮತದಾನ ಒಂದು ಕಡೆಯಲ್ಲಿ ದಾಖಲೆಯ ಮಟ್ಟದಲ್ಲಿ ಮತದಾನವೂ ಕೂಡ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಜನರ ಉತ್ಸಾಹ ದೊಡ್ಡದಿದೆ. ವೋಟಿಂಗ್ಗೆ ಬರ್ತಾ ಇರುವಂತಹ ಜನರ ಉತ್ಸಾಹವೂ ಕೂಡ ಅತ್ಯಂತ ದೊಡ್ಡದಿದೆ. ಆದರೆ ಇದೇ ಸಂದರ್ಭದಲ್ಲಿನೇ ಬಡಿದಾಟವೂ ಕೂಡ ನಡೆದಿದೆ. ಬಂಗಾಳದ ಬಡಿದಾಟವನ್ನು ನಿಮಗೆ ದೃಶ್ಯಗಳ ಸಮೇತವಾಗಿ ಕೂಡ ವಿವರಿಸ್ತಾ ಹೋಗ್ತೀನಿ. ಯಾವ್ಯಾವ ಸ್ವರೂಪದಲ್ಲಿ ಹೇಗೆ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ನೋಡಿ, ಇಲ್ಲಿ ಬಂಗಾಳದ ಬಡಿದಾಟದಲ್ಲಿ ಇರುವಂತಹ ಕೃತ್ಯಗಳನ್ನು ನೋಡಿ. ಇಲ್ಲಿ ಒಂದು ಇನೋವಾ ಕಾರ್ ಇದೆ. ಆ ಕಾರ್ಗೆ ಹೊಡೆದಿರೋದ್ರಲ್ಲಿ ಅದರ ಗಾಜನ್ನು ಪುಡಿ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿಯ ಕಾರ್ ಇದು. ಬಿಜೆಪಿ ಅಭ್ಯರ್ಥಿಯ ಕಾರನ್ನು ಧ್ವಂಸ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನು ಅಟ್ಟಾಡಿಸಿದ್ದಾರೆ ಕಾರ್ಯಕರ್ತರು. ಇವರು ಹೀಗೆ ಅಟ್ಟಾಡಿಸಿದಂತಹ ಕಾರ್ಯಕರ್ತರು TMCಯ ಕಾರ್ಯಕರ್ತರು. ನೋಡಿ, ಅವರು ಓಡ್ತಾ ಇದ್ದಾರೆ, ಆದರೆ ಅವರನ್ನು ಹಿಡಿದು ಹೊಡೆಯುವ
ಕೆಲಸ ಮಾಡ್ತಾರೆ. ಜೊತೆಗೆ ಒಬ್ಬ ಭದ್ರತಾ ಸಿಬ್ಬಂದಿ ಇದ್ದಾರೆ. ಹಾಗಿದ್ದರೂ ಬಿಡ್ತಿಲ್ಲ, ಹೊಡಿತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಕೃತ್ಯ ಬಹುಶಃ ನಮ್ಮ ದೇಶದಲ್ಲಿ ಬೇರೆ ಯಾವುದೇ ರಾಜ್ಯದಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಜೆಡಿಯುಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಇದು ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಕೃತ್ಯ. ಮತಗಟ್ಟೆಯ ಬಳಿ ಕಚ್ಚಾ ಬಾಂಬನ್ನು ಎಸೆದಿದ್ದಾರೆ. ಕಚ್ಚಾ ಬಾಂಬ್ ಸ್ಫೋಟಗೊಂಡಿದೆ. ಇದರಲ್ಲಿ ಟಿಎಂಸಿ ಇನ್ನೊಂದು ಪ್ರಕರಣದಲ್ಲಿ ಟಿಎಂಸಿಯ ಕ್ಯಾಂಪ್ ಅನ್ನು ಧ್ವಂಸ ಮಾಡಲಾಗಿದೆ. ಟಿಎಂಸಿ ಕಾರ್ಯಕರ್ತರು ಕುಳಿತಿದ್ದಂತಹ ಕ್ಯಾಂಪ್ ಅದನ್ನು ಧ್ವಂಸ ಮಾಡಲಾಗಿದೆ. ಅಲ್ಲಿಯ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದ ಬುರ್ನಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಕಾರಿನ ಮೇಲೆ ಕಲ್ಲೆಸೆದು ಧ್ವಂಸಗೊಳಿಸಲಾಗಿದೆ. ಹಾಗೆಯೇ ಅಪಾಯದಿಂದ ಪಾರಾಗಿದ್ದಾರೆ ಅಭ್ಯರ್ಥಿ ಅಗ್ನಿಮಿತ್ರ ಹಾಗೂ ಭದ್ರತಾ ಸಿಬ್ಬಂದಿ. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಟಿಎಂಸಿ ಮೇಲೆ ಕ್ರಮಕ್ಕೆ ಅವರು ಮನವಿಯನ್ನ ಮಾಡಿದ್ದಾರೆ. ಈ ಕಾರ್ಗೆ ಕಲ್ಲು ಹೊಡೆದಿರುವಂತಹ ಪ್ರಕರಣದಲ್ಲಿ. ಹಾಗೆಯೇ ಇನ್ನೊಂದು ಪ್ರಕರಣದಲ್ಲಿ ಕಚ್ಚಾ ಬಾಂಬನ್ನ ಎಸೆಯಲಾಗಿರುವಂಥದ್ದು. ಇಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಕಾರು ಧ್ವಂಸ ಆಗಿರುವಂಥದ್ದು ಒಂದು ಪ್ರಕರಣ. ಆದರೆ ಇನ್ನೂ ಒಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಅಲ್ಲಿ ಲಾಠಿ ಚಾರ್ಜ್ ಕೂಡ ನಡೆದಿದೆ. ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. फिर हम सुपरवाइज भी किए. जब वापस आ रहे थे गाड़ी में उठे और गाड़ी चलना शुरू किया तब भी ये बड़ा सा पत्थर आके पीछे का जो कांच है वो पूरा फोड़ दिया. ये बार बार किया जा रहा है. आप समझ रहे हैं कि क्यों किया जा रहा है और कौन कर रहे हैं? किसने कराया? माइनॉरिटी इलाका में कौन कराएगा? टीएमसी के साथ माइनॉरिटी का अच्छा संबंध है और टीएमसी नहीं चाहते कि भाजपा टीएमसी का जो लगता है उन लोगों का प्रॉपर्टी मुसलमान उसमें हम लोग दखल अंदाजी करें. तो ये ಹೀಗೆ ಇಲ್ಲಿ ಜಿದ್ದಾಜಿದ್ದಿ ನಡೆದಿದೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿಯನ್ನು ಟಾರ್ಗೆಟ್ ಮಾಡಲಾಗಿದೆ. ಮತಗಟ್ಟೆ ಬಳಿ ಬಿಜೆಪಿ ಅಭ್ಯರ್ಥಿಯನ್ನು ಅಟ್ಟಾಡಿಸಿದ್ದಾರೆ ಟಿಎಂಸಿ ಕಾರ್ಯಕರ್ತರು. ಹೇಗೆ ಅವರು ಹೆದರಿ ಓಡ್ತಾ ಇದ್ದಾರೆ, ಭಯ ಬಿದ್ದು ಓಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು. ಎಷ್ಟು ದೂರಗಳವರೆಗೆ ಅವರು ಓಡಿಸಿದ್ದಾರೆ ಮತ್ತು ಓಡಿಸಿದಾಗಲೂ ಕೂಡ ಬಂದವರನ್ನು ಹಿಡ್ಕೊಂಡು ಹೊಡೆದಿದ್ದಾರೆ. ದಕ್ಷಿಣ ದಿನಾಜ್ಪುರ ಬಿಜೆಪಿ ಅಭ್ಯರ್ಥಿ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ಆ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದ್ರೂ ಕೂಡ ಯಾವುದೇ ಭಯ ಇಲ್ಲ. ಇಲ್ಲಿ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಹಲ್ಲೆ ಮಾಡಿದ್ದಾರೆ ಕಾರ್ಯಕರ್ತರು. ಭದ್ರತಾ ಸಿಬ್ಬಂದಿ ಜೊತೆಗೆ ಇದ್ದಾರೆ. ಅವರ ಕೈಯಲ್ಲಿ ಗನ್ ಇದೆ, ಆದರೆ ಯಾವುದೇ ಭಯ ಇಲ್ಲ. ಎದ್ದು ಬಿದ್ದು ಓಡಿ ಹೋಗಿರುವಂತಹ ಅಭ್ಯರ್ಥಿ ಸುಬೇಂದು ಸರ್ಕಾರ್ ಅನ್ನೋರು ಅವ್ರಿಗೆ ಹೊಡೆದಿರುವಂತಹ ರೀತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಯಾವ್ಯಾವ ಸ್ವರೂಪದಲ್ಲಿ ಇವರು ಹೊಡೆದಿದ್ದಾರೆ, ಓಡಿಸ್ಕೊಂಡು ಹೋಗಿದ್ದಾರೆ, ಅಟ್ಟಾಡಿಸಿದ್ದಾರೆ. ಸುಬೇಂದು ಸರ್ಕಾರ್ ಹೀಗೆ ಓಡಿ ಹೋಗಿದ್ದಾರೆ. ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಮತ್ತು ಎಯುಜೆಪಿ ನಡುವೆ ಘರ್ಷಣೆ ನಡೆದಿದೆ. ಈ ಘರ್ಷಣೆಯಲ್ಲಿ ಮತಗಟ್ಟೆ ಬಳಿ ಕಚ್ಚಾ ಬಾಂಬನ್ನು ದುಷ್ಕರ್ಮಿಗಳು ಎಸೆದಿದ್ದಾರೆ. ಕಚ್ಚಾ ಬಾಂಬ್ ಎಸೆದ ಸ್ಥಳಕ್ಕೆ ಎಯುಜೆಪಿಯ ಅಭ್ಯರ್ಥಿ ಭೇಟಿ ಕೊಟ್ಟರು. ಹುಮಾಯೂನ್ ಕಬೀರ್ ಅವರು ಭೇಟಿ ಕೊಟ್ಟಿದ್ರು. ಆ ವೇಳೆ ಘರ್ಷಣೆ ನಡೆದಿದೆ. ಅಲ್ಲಿ ಪೊಲೀಸರು ಮತ್ತು ಅರೆಸೇನಾ ಪಡೆ ಭದ್ರತೆಯನ್ನು ಬೇರಿಸಿ ಗಲಾಟೆಯನ್ನು ನಡೆಸಲಾಗಿದೆ. ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ನಡೆದಿದೆ. ಕಲ್ಲು ತೂರಾಟ ಆಗಿದೆ ಟಿಎಂಸಿ ಕಾರ್ಯಕರ್ತರು ಹಾಗೂ ಎಯುಜೆಪಿ ಕಾರ್ಯಕರ್ತರ ನಡುವೆ. ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿದೆ. ಒಂದಾದ ಮೇಲೆ ಒಂದು ಪ್ರದೇಶದಲ್ಲಿ ನಡೆದಿರುವಂತಹ ಗಲಾಟೆಗಳಿವು ಯಾವ್ಯಾವ ಸ್ವರೂಪದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅನ್ನುವಂಥದ್ದು ಬಡಿದಾಟವಾಗಿ ಪರಿವರ್ತನೆಗೊಂಡಿದೆ ಅಂತ. ಇನ್ನು ಟಿಎಂಸಿ ಕ್ಯಾಂಪ್ ಅನ್ನು ಕೂಡ ಧ್ವಂಸ ಮಾಡಿರುವಂಥದ್ದು. ಹರಿಶ್ಚಂದ್ರಪುರದಲ್ಲಿ ಟಿಎಂಸಿ ಕ್ಯಾಂಪ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಟಿಎಂಸಿ ಕಾರ್ಯಕರ್ತರು ಕುಳಿತಿದ್ದಂತಹ ಕ್ಯಾಂಪ್ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಟಿಎಂಸಿ ಕಾರ್ಯಕರ್ತರು ಕುಳಿತಿದ್ದಂತಹ ಕ್ಯಾಂಪ್ ಅನ್ನು ಧ್ವಂಸ ಮಾಡಿರುವಂಥದ್ದು. ಪೊಲೀಸರ ಮಧ್ಯಪ್ರವೇಶದ ನಂತರ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿದೆ. ಹೀಗೆ ಬಂಗಾಳದಲ್ಲಿ ಚುನಾವಣೆ ಮತ್ತು ಬಡಿದಾಟ ಇವೆರಡೂ ಕೂಡ ಜೊತೆನೇ ಸಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇಲ್ಲಿ ಈ ಒಬ್ಬ ಅಭ್ಯರ್ಥಿಯನ್ನ ಸುಬೇಂದು ಅವರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿರುವಂತಹ ರೀತಿಯನ್ನು ಗಮನಿಸಿದ್ರೆ ಯಾವ ಭೀಕರ ಪರಿಸ್ಥಿತಿಯನ್ನು ಹಾಗಾದ್ರೆ ಚುನಾವಣೆ ಹೆಸರಿನಲ್ಲಿ ನಡೆಸಲಾಗ್ತಾ ಇದೆ. ಟಿಎಂಸಿಯು ಕೂಡ ಇದಕ್ಕೆ ಉತ್ತರದಾಯಿನೇ ಆಗಬೇಕಾಗುತ್ತೆ. ಈ ರೀತಿಯಾದಂತಹ ಗಲಾಟೆಗಳಿಗೆ ಅವರ ಕಾರ್ಯಕರ್ತರು ಈ ರೀತಿಯಾಗಿ ಹೊಡೆಯೋದಿಕ್ಕೆ ಬಡಿಯೋದಿಕ್ಕೆ ಇವರು ಅವಕಾಶವನ್ನು ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ಅಂದರೆ ತಮ್ಮ ಮತಗಟ್ಟೆಗಳ ಕಡೆಗೆ ಇಲ್ಲಿ ಅಭ್ಯರ್ಥಿ ಬರೋದಕ್ಕೆ ಅವಕಾಶವೇ ಇಲ್ವಾ? ಹಾಗಾದರೆ ಇನ್ನೊಂದು ಪಕ್ಷದ ಅಭ್ಯರ್ಥಿ ಬರೋದಕ್ಕೆ ಅವಕಾಶ ಇಲ್ವಾ? ಆ ಅಭ್ಯರ್ಥಿ ಓಡಿ ಹೋಗ್ತಾ ಇರುವಂತಹ ರೀತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕಚ್ಚಾ ಬಾಂಬ್ ಎಸೆತಾ ಇರುವಂಥದ್ದು, ಕಚ್ಚಾ ಬಾಂಬ್ ಎಸೆಯುವಂಥದ್ದು
ಬಹಳ ನಾರ್ಮಲ್ ಅನ್ನುವಂತಹ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತೆ ಅಂತೇಳಿ. ಆದರೆ ಇದೆಲ್ಲದಕ್ಕೂ ಕೂಡ ಯಾರ ಕುಮ್ಮಕ್ಕು ಅನ್ನುವಂಥದ್ದಕ್ಕೂ ಉತ್ತರಗಳು ಸಿಗಬೇಕಾಗುತ್ತೆ.